ನಮ್ಮ ರಾಜ್ಯದಲ್ಲಂತೂ ವಾಣಿಜ್ಯ ಗ್ಯಾಸ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಗ್ಯಾಸ್. ವ್ಯಾಪಾರಿಗಳು ಈಗ ಪ್ರತಿ ದಿನ ಸಂಕಷ್ಟವನ್ನ ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಕೆಲ ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದೆ. ಇನ್ನು ಬೀದಿ ಬದಿಯಲ್ಲಿರುವಂತಹ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಇದರ ಪರಿಣಾಮ ತಟ್ಟಿದೆ. ಗ್ಯಾಸ್ ಆಘಾತವನ್ನ ಕೊಟ್ಟಿದೆ. ರಾಜ್ಯದಾದ್ಯಂತ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಏನಾಗಿದೆ, ಯಾವ ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಸಂಕಷ್ಟಗಳನ್ನ ಹೇಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಿದ್ದಾರೆ. ರಸ್ತೆ ಬದಿ ಊಟ ತಿಂಡಿ ಮಾರುವಂತಹ ವ್ಯಾಪಾರಿಗಳಿಗೆ ಗ್ಯಾಸ್ ಸಿಗ್ತಾ ಇದೆಯಾ ಇಲ್ವಾ, ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗ ಏನು ಅವರ ಹತ್ರ ಇರುವಂಥದ್ದು. ಸೊ ಗ್ಯಾಸ್ ಇಲ್ಲದೆ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಈ ಗ್ಯಾಸ್ ಹೊಡೆತವನ್ನ ಕೊಟ್ಟಿದೆ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ವ್ಯಾಪಾರ ಇಲ್ಲ, ಅಥವಾ ಆಹಾರ ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಆಗ ವ್ಯಾಪಾರ ಇರೋದಿಲ್ಲ. ಆದಾಯ ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ನ್ಯೂಸ್ 18 ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇರುವಂತಹ ಅವರ ಸಂಕಷ್ಟದ ಸಮಸ್ಯೆಗಳು ಅಥವಾ ಕಣ್ಣೀರ ಕಥೆಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವ್ಯಾಪಾರಿಗಳಿಗೆ ಸಿಲಿಂಡರ್ ಕೊರತೆ ಉಂಟಾಗಿ ಕೆಲವರು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹೋಟೆಲ್ನವರಿಗೆ ಸಿಗ್ತಾ ಇದೆ ಸಿಲಿಂಡರ್, ನಮಗೆ ಸಿಗ್ತಾ ಇಲ್ಲ. ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಇದನ್ನೇ ನಂಬ್ಕೊಂಡು ನಾವು ಜೀವನವನ್ನ ನಡೆಸ್ತಂಥವ್ರು. ಪ್ರತಿನಿತ್ಯ ಇದರಲ್ಲಿ ದುಡ್ಡು ಬಂದ್ರೆ ನಾವು ಅವತ್ತಿನ ಜೀವನ ನಮಗೆ ಅಂತ ಹೇಳಿ ಬೆಂಗಳೂರಲ್ಲಿ ಸಣ್ಣ ಹೋಟೆಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಶಿವಾನಂದ ಸರ್ಕಲ್ನಲ್ಲಿ ಸಣ್ಣ ಪುಟ್ಟ ಹೋಟೆಲ್ಸ್ ಇದೆಯಲ್ಲ, ಬಂದೇ ಆಗ್ಬಿಟ್ಟಿದೆ. ದೊಡ್ಡ ಹೋಟೆಲ್ಗಳಲ್ಲಿ ಮಾತ್ರ ಊಟ ತಿಂಡಿ ಸಿಗ್ತಾ ಇದೆ. ರಸ್ತೆ ಬದಿ ಹೋಟೆಲ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಹೋಟೆಲ್ಗಳು ಬಂದೇ ಆಗ್ಬಿಟ್ಟಿದೆ. ಶಿವಾನಂದ ಸರ್ಕಲ್ನಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಆಗ ಗೊತ್ತಾಗಿರುವಂತಹ ವಿಚಾರ, ಸಣ್ಣ ಪುಟ್ಟ ಹೋಟೆಲ್ಗಳು, ರಸ್ತೆ ಬದಿಯ ಹೋಟೆಲ್ಸ್ ಬಂದೇ ಆಗಿದೆ. ಅವ್ರಿಗೆ ಪಾಪ ಬೇರೆ ಮಾರ್ಗನೇ ಇಲ್ಲ. ನಮಗೆ ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ನಾವು ಆಹಾರ ತಯಾರು ಮಾಡೋಕ್ಕಾಗ್ತಾ ಇಲ್ಲ, ಕಾರ್ಮಿಕರಿಗೆ ನಾವು ಸಂಬಳ ಕೊಡೋದಕ್ಕಾಗೋದಿಲ್ಲ, ಹೇಗೆ ಬದುಕೋದು ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಈಗಾಗಲೇ ಇದೆ. ಈಗಾಗಲೇ ಶಿವಾನಂದ ಸರ್ಕಲ್ನಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ, ಹೋಟೆಲ್ಗಳಿಗೆ ಹೇಗೆ ಹೊಡೆತ ಬಿದ್ದಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಟ್ಲೀಸ್ಟ್ ಅವರು ಸಿಲಿಂಡರ್ಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅಥವಾ ಪರ್ಯಾಯ ಮಾರ್ಗವನ್ನು ಏನೋ ಅನುಸರಿಸಿಕೊಂಡು ಮಾಡ್ತಾ ಇದ್ದಾರೆ. ಬಟ್ ರಸ್ತೆ ಬದಿಯಲ್ಲಿ ಇರುವಂತಹ ಹೋಟೆಲ್ಗಳ ಪರಿಸ್ಥಿತಿ ಅಂತೂ ಚಿಂತಾಜನಕ ಆಗಿದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಈ ಹೋಟೆಲ್ಗಳಿಗೆ ಸಿಲಿಂಡರ್ಗಳ ಒಂದು ವ್ಯತ್ಯಾಸ ಆಗಿರ್ಬೋದು, ಇಲ್ಲಿ ಯಾವ ರೀತಿ ಪರಿಣಾಮ ಆಗಿದೆ, ಹೋಟೆಲ್ಗಳು ಓಪನ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮೂಲಕವಾಗಿ ಅಲ್ಲಿ ನೋಡೋಣ. ಹೋಟೆಲ್ಗಳಲ್ಲಿ ಯಾವ ಥರ ಓಪನ್ ಇದೆಯಲ್ಲ ಅಂತೇಳಿ. ಸದ್ಯ ನಾವೀಗ ಆನಂದರಾವ್ ಸರ್ಕಲ್ಗೆ ಎಂಟ್ರಿ ಆಗಿದ್ದೇವೆ. ಇಲ್ಲಿ ಓಪನ್ ಇದೆಯಲ್ಲ ಅನ್ನೋ ಸದ್ಯಕ್ಕೆ ನೋಡೋಣ. ಪ್ರಮುಖವಾಗಿ ನಾವೇನು ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಕೆಲವೊಂದು ಪ್ರಮುಖವಾಗಿ ಹೋಟೆಲ್ನಲ್ಲಿರುವಂಥದ್ದು, ಇಲ್ಲಿ ಯಾರು ಬರ್ತಾರೆ ಎಲ್ಲರೂ ಕೂಡ ಪ್ರಯಾಣಿಕರು ಎಲ್ಲರೂ ಕೂಡ ತುಂಬ ಜನ ಇಲ್ಲಿ ಬಂದು ಕಾಯುವಂಥದ್ದು. ಕೃಷ್ಣ ಸಾಗರ್ ಹೋಟೆಲ್ ಏನಿದೆ ಸದ್ಯಕ್ಕೆ ಈಗಷ್ಟೇ ಈಗ ಹೋಟೆಲನ್ನು ಓಪನ್ ಮಾಡ್ತಾ ಇದ್ದಾರೆ. ಆದರೆ ಕ್ಲೋಸ್ ಇರುವಂಥದ್ದು ಸದ್ಯಕ್ಕೆ ಅದು ಓಪನ್ ಇಲ್ಲ, ಕೇವಲ ಓಪನ್ ಮಾಡಿದ್ದಾರೆ. ಈಗ ಹೋಟೆಲನ್ನು ಕ್ಲೋಸ್ ಮಾಡಿರುವಂಥದ್ದು ಯಾಕಂದರೆ ಇಲ್ಲಿ ಸಿಲಿಂಡರ್ ಒಂದು ಪೂರೈಕೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗಿರುವಂಥದ್ದು. ಅಂದರೆ ನಾವು ನೋಡುವಂಥದ್ದು ಅಂದರೆ ಈ ಗಾಂಧಿನಗರ ಒಂದು ಏರಿಯಾಕ್ಕೆ ನಾವೀಗ ಎಂಟ್ರಿ ಆಗಿದ್ದಾವೆ. ಇಲ್ಲಿ ಹೆಚ್ಚಾಗಿ ಒಂದು ಟ್ರಾವೆಲ್ಸ್ ಏನಿರ್ತವೆ ಎಲ್ಲರೂ ಕೂಡ ಒಂದು ಪ್ರಯಾಣಿಕರು ಬರುವಂಥವ್ರು ಎಲ್ಲರೂ ಕೂಡ ಇಲ್ಲೇ ಊಟವನ್ನು ಮಾಡುವಂಥದ್ದು. ಈಗ ಉಡುಪಿ ಉಪಹಾರ ಅಂತ ಇದೆ, ಆ ಹೋಟೆಲ್ ಕೂಡ ಓಪನ್ ಆಗಿರುವಂಥದ್ದು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಸಣ್ಣ ಪುಟ್ಟ ಹೋಟೆಲ್ಸ್ ನಮಗೆ ಕಾಣಿಸ್ತಾ ಇರುವಂಥದ್ದೇನಿದೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಆ ಹೋಟೆಲ್ಗಳನ್ನು ನಡೆಸ್ತಾ ಇದ್ರು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಾವಲ್ಲಿ ಎಂಟ್ರಿಗೆ ಬಂದ ತಕ್ಷಣವೇ ಅಲ್ಲಿ ಮೇನ್ ಪಾಯಿಂಟ್ ಏನಿತ್ತು, ಆ ಮೇನ್ ಹೋಟೆಲ್ಲು ಸದಾ ಓಪನ್ ಇರ್ತಾಯಿತ್ತು, ಜನ ಕ್ರೌಡ್ ಇರ್ತಾಯಿದ್ರು. ಅಲ್ಲಿ ಈಗ ಅದು ಕ್ಲೋಸ್ ಆಗಿರುವಂಥದ್ದು. ಕೇವಲ ಒಂದು 2-3 ಹೋಟೆಲ್ಗಳು ಓಪನ್ ಆಗಿರುವಂಥದ್ದು. ಸದ್ಯ ನಾವೀಗ ಗಾಂಧಿನಗರದ ಮೇನ್ ರೋಡಲ್ಲಿ ನಾವೀಗ ಮುಖ್ಯ ರಸ್ತೆಯಲ್ಲಿ ಹೋಗ್ತದೆ. ಇಲ್ಲಿ ಟ್ರಾವೆಲ್ಸ್ ಹೆಚ್ಚಾಗಿ ಮೂವ್ಮೆಂಟ್ ಆಗುವಂಥ ಹೋಟೆಲ್ ಕೂಡ ಆಗಿರುವಂಥದ್ದು. ಸದ್ಯ ನಾವೀಗ ಇಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳೇನಿದೆ, ಇಲ್ಲಿ ಉಡುಪಿ ಪಾರ್ಕ್ ಹೋಟೆಲ್ ಏನಿದೆ ಆ ಹೋಟೆಲನ್ನು ನೋಡ್ಬೋದು. ಈಗ ಅದು ಕೂಡ ಇದು ಓಪನ್ ಇದೆ. ಅಂದರೆ ಈಗ ಈ ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಕೂಡ ಆಲ್ಮೋಸ್ಟ್ ಓಪನ್ ಇರುವಂಥದ್ದು. ಜೆ ಕೆಫೆ ಅಂತೇಳಿ ಈ ಹೋಟೆಲ್ ಕೂಡ ಓಪನ್ ಆಗಿರುವಂಥದ್ದು ಕೂಡ ನೋಡ್ಬೋದು. ಅಂದರೆ ಈ ಒಂದು ಗಾಂಧಿನಗರದಿಂದ ಮೆಜೆಸ್ಟಿಕ್ಗೆ ಒಂದು ನಾವೇನು ಹೋಗ್ತೀವಿ ಆ ಹೋಟೆಲ್, ಮತ್ತು ಇಲ್ಲಿ ನೋಡ್ಬೋದು ಕಾಫಿ ಅವ್ರಿಗೆ ಇದು ಕೂಡ ಕ್ಲೋಸ್ ಆಗಿದೆ. ಇಲ್ಲಿ ಕೂಡ ತಿಂಡಿಯನ್ನು ಕೊಡ್ತಾ ಇದ್ರು, ಕ್ಲೋಸ್ ಆಗಿದೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ನಾವೇನು ಹೋಟೆಲ್ಗಳನ್ನು ನಡೆಸ್ತಾ ಇದ್ರು ಅವೆಲ್ಲವೂ ಕೂಡ ಸದ್ಯಕ್ಕೆ ಕ್ಲೋಸ್ ಆಗಿರುವಂಥದ್ದು. ಆದರೆ ಮೇನ್ ಮುಖ್ಯವಾಗಿ ನಡೆಸುವಂಥದ್ದು ಈಗ ಬೃಂದಾವನ ಗ್ರ್ಯಾಂಡ್ ಅಂತೇಳಿ ಈ ಒಂದು ಹೋಟೆಲ್ ಇದೆ. ಇದು ಎಂದಿನಂತೆ ಕೂಡ ಅದು ಓಪನ್ ಆಗಿರುವಂಥದ್ದು ನೋಡ್ಬೋದು. ಬೃಂದಾವನ ಗಾರ್ಡನ್ ಅಂತೇಳಿ ಅದು ಕೂಡ ಓಪನ್ ಆಗಿದೆ.
ಈಗ ಫುಟ್ಪಾತಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳುವಂಥವ್ರು ಕೂಡ ಅವರು ಏನು ನಡೆಸೋಕ್ಕಾಗದೆ ಏನೋ ಒಂದು ಜೀವನಕ್ಕೋಸ್ಕರ ಒಂದು ನಡೆಸ್ತಾ ಇದ್ದಾರೆ. ಅಂದರೆ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಡೆಸುವಂತಹ ಒಂದು ಸ್ಥಿತಿ. ಗಾಂಧಿನಗರದ ಒಂದು ಮುಖ್ಯ ರಸ್ತೆ ನಾವು ಎಲ್ಲವೂ ಕೂಡ ಒಂದು ರೌಂಡಪ್ಪನ್ನು ಮಾಡಿಕೊಂಡು ಈ ರೌಂಡಪ್ಪಲ್ಲಿ ಮೇಯ್ನಲ್ಲಿ ಪ್ರಮುಖವಾಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನು ನಡೆಸ್ತಾ ಇದ್ರು ಹೋಟ್ಲುಗಳು ಅವರು ಕೂಡ ಎಂದಿನಂತೆ ಓಪನನ್ನು ಮಾಡ್ಕೊಂಡಿದ್ದಾರೆ. ಅದು ಪೂರೈಕೆ ಮಾಡ್ಕೊಳ್ಳೋದು ಸಪ್ಲೈ ಇಲ್ಲದೆ ಹೋಟೆಲ್ ನಡೆಸೋಕ್ಕೆ ಆಗದೆ ಅವರೆಲ್ಲೂ ಕೂಡ ಕೆಲವರು ಸಿಬ್ಬಂದಿಗಳಿಗೆ ರಜೆ ಕೊಟ್ಟು ಕಳಿಸಿದ್ದಾರೆ. ಈಗ ಹೋಟೆಲನ್ನು ಕೆಲವೊಂದು ಕಡೆ ಓಪನ್ ಮಾಡಿಲ್ಲ, ಕೆಲವೊಂದು ಕಡೆ ಒಂದು ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಅವರು ಎಂದಿನಂತೆ ಓಪನ್ ಮಾಡಿ ನಡೆಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೋಡಿಸುತ್ತದೆ, ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.